ರಾಯ್ರೆ ಕಾಪಾಡಿರೇ. ಸ್ನಾನ ಮಾಡ್ಕೊಂಬಂದ್ರಾ? ಹಾಂ ನಡಿ ಬಾ. ನಾನಾ ಫಸ್ಟ್ ನಿಂದ ಆಗಲಿ ಬಾ, ಆಮೇಲೆ ನೋಡೋಣ. ಬರೀ ಇಂಥದೆಯಾ ನೋಡ್ರಿ, ಒಂದು ಕೈಯಲ್ಲಿ ಗಾಡಿ ಓಡಿಸ್ಕೊಂಡು ಒಂದು ಕೈಯಲ್ಲಿ ಸಿಗರೇಟ್ ಸೇದ್ಕೊಂಡು ಅಣ್ಣ ನೋಡ್ರಿ, ಇಂಥ ನನ್ನ ಮಕ್ಕಳಿಗೆ ಎಕಡ ತೊಗೊಂಡು ಹೊಡಿಬೇಕು ಫೋನ್ ಯೂಸ್ ಮಾಡ್ಕೊಂಡು. ನೋಡಿ ಇವನು ಯಜಮಾನ ಫೋನಲ್ಲಿ ಮಾತಾಡ್ಕೊಂಡು ಆರಾಮಾಗಿ ದೇವಸ್ಥಾನ ಬಾಸ್ಕೊಂಡು ನಮಸ್ಕಾರ ಹಾಕೊಂಡೋಣ. ಬಾಸ್ಕಪ್ಪಡಿ ಬಸ್. ನಮ್ಮ ಫ್ರೆಂಡ್ ಒಬ್ಬ ಇದ್ದ, ದಿನೇಶ್ ಅಂತ. ದೇವಸ್ಥಾನ ಎಲ್ಲೇ ರೋಡಲ್ಲಿ ಎಲ್ಲೇ ದೇವಸ್ಥಾನ ಸಿಕ್ಕರು ಗಾಡಿ ನಿಲ್ಲಿಸ್ಬಿಟ್ಟು ಚಪ್ಪಲಿ ಬಿಡಿಸ್ಬಿಟ್ಟು ನಮಸ್ಕಾರ ಹಾಕೋನು. ನಾವೊಂದು ಸ್ವಲ್ಪ ದಿನ ನೋಡಿದೆ, ಆಮೇಲೆ ರೇಕ್ಸಕ್ಕೆ ಸ್ಟಾರ್ಟ್ ಮಾಡಿಬಿಡ್ವಿ. ತಲೆ ತಿನ್ನೋನು ಯಾವ್ದಾರು ದೇವಸ್ಥಾನ ಬಂದರೆ ನಿಲ್ಲಿಸಿ ಬ್ರೋ ಅನ್ನೋನು. ನಿಲ್ಲಿಸಿದ ತಕ್ಷಣ ಚಪ್ಪಲಿ ಬಿಟ್ಟು ನಮಸ್ಕಾರ ಮಾಡೋನು. ಸ್ನೇಹಿತರೆ, ಇವತ್ತು ನನ್ನ ಗಾಡಿದು ಚೈನ್ ಸ್ಪ್ರಾಕೆಟ್ ಹೋಗ್ಬಿಟ್ಟಿದೆ. ಚೈನ್ ಸ್ಪ್ರಾಕೆಟ್ ಹಾಕ್ಸ್ಬೇಕು. ಅದಾದಮೇಲೆ ಒಂದು LED ಇಂಡಿಕೇಟರ್ಸ್ ಅಪ್ಗ್ರೇಡ್ ಮಾಡೋಣ ಅಂತ. ಅದು ಬಿಟ್ಟರೆ ಟೈಮ್ ಆದರೆ ಬಾಡಿ ಅಲೈನ್ಮೆಂಟ್ ಮಾಡಿಸೋಣ ಅಂತ. ಅದ್ರ ಜೊತೆಗೆ ನನ್ನ ಫ್ರೆಂಡ್ ಬರ್ತಿದ್ದಾನೆ ನಿಕ್ಕಿ. ನೀವು ಲಾಸ್ಟ್ ಟೈಮ್ ನೋಡಿದ್ರಿ ಅನಿಸುತ್ತೆ ಇನ್ಸ್ಟಾದಲ್ಲಿ. ಅವನು 390 ADV ತೊಗೊಂಡ. ಸೊ ಅವ್ನ ಗಾಡಿದು ಫುಲ್ಲು ಇದು ಸ್ಟಿಕರಿಂಗ್ ಮಾಡಿಸ್ಬಿಟ್ಟಿದ್ದಾನೆ, ಫುಲ್ ರ್ಯಾಪ್ ಮಾಡಿಸಿದ್ದಾನೆ. ಅದು ಏನೋ ಒಂದು ಇದರಲ್ಲಿ ಬಿತ್ತೋಗಿದೆಯಂತೆ, ಅಂದರೆ ಕಿತ್ಕೊಂಬಂದ್ಬಿಟ್ಟಿದೆ. ಪೇಂಟ್ಗೂ ಸ್ಟಿಕ್ಕರ್ಗೂ ಇದಾಗಿಲ್ಲ. ಸೊ ಆ ಸ್ಟಿಕ್ಕರ್ ಅಂಗಡಿಯವರು ಇವಾಗ ಹೇಳಿದ್ರಂತೆ, ಗುರು ಬಾ ಗುರು ರೆಡಿ ಮಾಡಿಕೊಡ್ತೀನಿ ಅಂತ. ನೋಡೋಣ ಬನ್ನಿ. ಎಲ್ಲ ಕುತ್ಕೊಂಡು ನನ್ನ ಮಕ್ಕಳು ಮನಿಕೊಂಬಿಟ್ರು ಇಲ್ಲೇ ಎಲ್ಲರೂ. ಯಾರನ್ನೂ ಮಾತಾಡ್ಸೋಕ್ಕಾಗಲ್ಲ ಗುರು ರೋಡಲ್ಲಿ. ಇವಾಗ ಮಾತಾಡ್ಸಿದ್ರೆ ಹಂಗೆ ಗುದ್ಬಿಡ್ತಾರೆ. ನೋಡ್ರಿ, ಇಂಥ ನನ್ನ ಮಕ್ಕಳಿಗೆ ಎಕಡ ತೊಗೊಂಡು ಹೊಡಿಬೇಕು ಫೋನ್ ಯೂಸ್ ಮಾಡ್ಕೊಂಡು. ಎಷ್ಟು ಜನ ಗುರು, ಅಟ್ಲೀಸ್ಟ್ 2 ನಿಮಿಷ ನಿಲ್ಲಿಸ್ಬಿಟ್ಟು ಅದೇನು ಫೋನ್ ಯೂಸ್ ಮಾಡಿಬಿಟ್ಟು ಹೋಗೋಲ್ಲ. ಅವರಿಂದ ಬೇರೆಯವ್ರಿಗೆ ತೊಂದರೆ. ಗಾಡೀಲಿ ಬೇರೆ ಪೆಟ್ರೋಲ್ ಇಲ್ಲ. ಅಲ್ಲಿ ಮುಂದೆ ಎಲ್ಲರೂ ಹಾಕ್ಸ್ಕೊಳ್ಳೋದು ಬನ್ನಿ. ಹುಡುಗ ಬೇರೆ ವೆಯ್ಟಿಂಗಲ್ಲಿದ್ದಾನೆ. ಒಂದು ಬ್ರೇಕ್ಫಾಸ್ಟ್ ಪಾಯಿಂಟ್ ಇದೆ, ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಅಲ್ಲಿಂದ ಆಮೇಲೆ ಹೋಗೋದು. ನಮಸ್ಕಾರ ಕರ್ನಾಡು, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡ್ರಿ, ಒಂದು ಕೈಯಲ್ಲಿ ಗಾಡಿ ಓಡಿಸ್ಕೊಂಡು ಒಂದು ಕೈಯಲ್ಲಿ ಸಿಗರೇಟ್ ಸೇದ್ಕೊಂಡು ಅಣ್ಣ ಏನು ಗುರು, ಶನಿವಾರನೂ ಎಷ್ಟು ಜನ ಇದ್ದಾರೆ ನೋಡಿ. ಆ್ಯಕ್ಚುಲಾಗಿ ಶನಿವಾರ ಆಫೀಸೆಲ್ಲ ರಜಾ ಇರುತ್ತೆ, ರೋಡೆಲ್ಲ ಫ್ರೀಯಾಗಿರುತ್ತೆ ಅಂತ ಅಂದ್ಕೊಂಡ್ರೆ ಗುರು ನೀನು ಯಾವತ್ತೇ ಬಾ, ರೋಡಲ್ಲಿ ವೆಹಿಕಲ್ಸು ಹಿಂಗೆ ಇರುತ್ತೆ. ಬೈಕ್ ರೈಡ್ ಹೋಗೋ ಬೇಜಾನ್ ದಿನ ಹೋಯ್ತು. ಅದೇನು ಗೊತ್ತಾ, ಕಂಟಿನ್ಯೂಸ್ ಆಗಿ ನಾವು ಹೋಗ್ತಾಯಿದ್ರೆ ಆ ಒಂದು ಗ್ರಿಪ್ ಇರುತ್ತೆ. ನಾವು 6 ತಿಂಗಳಿಗೆ ಒಂದ್ಸಲ, ವರ್ಷಕ್ಕೆ ಒಂದ್ಸಲ ಹೋದರೆ ಕ್ಯಾಮ್ರಾನ ಮೌಂಟ್ ಮಾಡಿಕೊಂಡ್ರೆ ಗುರು ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ. ನೋಡಿ ಇವನು ಯಜಮಾನ ಫೋನಲ್ಲಿ ಮಾತಾಡ್ಕೊಂಡು ಆರಾಮಾಗಿ. ಇದಕ್ಕೆಲ್ಲ ಒಂದು ಗುರು ರೋಡಲ್ಲಿ ಕ್ಯಾಮ್ರಾಗಳು ಇಟ್ಬಿಡ್ಬೇಕು ಗುರು. ಇದ್ದಾವೆ, ಅಷ್ಟೊಂದಿಲ್ಲ, ಎಲ್ಲ ಕಡೆ ಮಾನಿಟ್ರ್ ಮಾಡೋ ಥರ ಇಲ್ಲ. ಏನಾಗಲ್ಲ, ಅವರೇನೋ ಫೋನಲ್ಲಿ ಮಾತಾಡ್ಕೊಂಡು ಹೋಗ್ಬಿಡ್ತಾರೆ. ಅವರಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು. ಅಜ್ಜಿ ಜಾಗದಲ್ಲಿ ಯಾವಾಗ ನೋಡಿದ್ರು ವೆಹಿಕಲ್ಸು ಫ್ರೀನೇ ಇರಲ್ಲ ಗುರು. ಇಲ್ಲಿ ಚೈನ್ ಸ್ಪ್ರಾಕೆಟ್ ಸೌಂಡು ಇಲ್ಲಿ ಗಂಟ ಕೇಳಿಸ್ತೈತೆ. ಯಾರು ಅರ್ಧ ದಾರಿ ಇಳಿಸ್ಬಿಟ್ರೆ ಪಾಪ ಅವನ್ನ. ಬಸ್ ಸ್ಟಾಪೇ ಇಲ್ಲ ಇಲ್ಲಿ. ಆದ್ರೂ ಬೆಂಗಳೂರು ಸಿಟಿ ಒಳಗಡೆ ಗಾಡಿ ಓಡಿಸ್ಬೇಕು ಅಂತಂದರೆ ಕೆಲವು ಸರ್ಟೈನ್ ಸ್ಕಿಲ್ಸ್ ಇದ್ದಾವೆ, ಅದನ್ನು ಕಲ್ತ್ಕೊಳ್ಳೇಬೇಕು. ಇಲ್ಲ ಅಂತಂದರೆ ಈ ಡೈಲಿ ಕಮ್ಯೂಟ್ ಮಾಡೋ ಬೈಕರ್ಸ್ಗಳು, ಆಟೋದವರು, ಈ ಯಾವಾಗ ಅಪ್ರೂಫ್ ಒಂದ್ಸಲ ಕಾರ್ ತರೋ ಯಜಮಾನ್ರುಗಳನ್ನೆಲ್ಲ ಟ್ಯಾಕಲ್ ಮಾಡೋಕ್ಕಾಗಲ್ಲ. ನಾವು ಇಂಡಿಕೇಟ್ರ್ ಹಾಕ್ತಾ ವಾಪಸ್ ಈ ಕಡೆಗೆ ಬಂದ. ನಾನು ಹಿಂದೆಯಿಂದ ಬಂದು ಹಂಗೆ ಇಟ್ಬಿಡ್ತಾರೆ. ಅಯ್ಯೋ ಡಬಲ್ ಮೀನಿಂಗ್ ಸರ್. ಏನು ಮಾಡೋಕ್ಕಾಗಲ್ಲ. ಆ ಸಿಗ್ನಲ್ ಬಿಡುತ್ತೆ, ಅಲ್ಲಿಗೆ ಹೋಗೋ ಅಷ್ಟು ಇನ್ನೊಂದು ಸಿಗ್ನಲ್ ಬಂದುಬಿಡುತ್ತೆ. ಟೇಕ್ ದ ರ್ಯಾಂಪ್ ಅಂತೆ. ಇಲ್ಲಿ ನೋಡ್ರಿ, ಇಲ್ಲಿ ಟೇಕ್ ದ ರ್ಯಾಂಪ್ ಅಂತೆ. ರ್ಯಾಂಪ್ ಮೇಲೆ ಹೋಗಂಗಿಲ್ಲ ಕಣ್ರಲ್ಲೇ. ಸಾರಿ, ಈ ರ್ಯಾಂಪ್ ಅಲ್ಲ ಅನ್ಸುತ್ತೆ, ಅಲ್ಲಿ ಮುಂದೆ ಒಂದು ಲೆಫ್ಟ್ ಬರುತ್ತೆ, ಅದೇ ಹೇಳ್ತಾ ಇದೆ ಅನ್ಸುತ್ತೆ ಅದು. ಇವ್ನು ಯಾವನ ಸೆಡೆ ನನ್ನ ಮಗ. ಗೂಗಲ್ ಮ್ಯಾಪು ಎಷ್ಟೊಂದು ಜನಕ್ಕೆ ತಪ್ಪು ದಾರಿ ತೋರಿಸ್ಬಿಟ್ಟಿದೆ. ಈ ಮ್ಯಾಪ್ ಏನಕ್ಕೆ ಇಲ್ಲಿ ಕೆಳಗಡೆ ತೋರಿಸ್ತು ಅಂತ ನನಗಂತೂ ಗೊತ್ತಿಲ್ಲ. ಅಲ್ಲಿ ಮೇಲೆ ಹೋಗ್ಬಿಡೋದಿತ್ತಪ್ಪ, ಫ್ಲೈಓವರ್ ಮೇಲೆ. ಓಕೆ, ಇಲ್ಲಿ ಲೆಫ್ಟ್ ಹೋಗ್ಬೇಕು ಅನ್ಸುತ್ತೆ. ಎಸ್ ಬಡಿ. ಅಪ್ರಿಲಿ RS 457.
ಅವನು ಶಿಷ್ಯ ಕನ್ಫ್ಯೂಸ್ ಆದ. ಏನಕ್ಕೆ ಬೇಕು ಗುರು ಬಂದು ಗುದ್ಬಿಡ್ತಾರೆ, ಅವ್ರು ಯಾವ್ಯಾವ ಅರ್ಜೆಂಟಲ್ಲಿ ಇರ್ತಾರೋ ಯಾರಿಗೆ ಗೊತ್ತು. ಅದಕ್ಕೇನು ಸೈಲೆಂಟಾಗಿ ಸ್ಲೋ ಮಾಡ್ಕೊಂಬಿಡೋದು. ಇಲ್ಲೇ ಎಲ್ಲೋ ತೋರಿಸ್ತಾ ಇದೆ, ಯಾವುದು ಬ್ರೇಕ್ಫಾಸ್ಟ್ ಪಾಯಿಂಟ್ ಅಂತಲೂ ಗೊತ್ತಿಲ್ಲ ನನಗೆ. ನೋಡೋಣ ಬನ್ನಿ, ಆ ಕಡೆ ರೈಟ್ ಸೈಡಲ್ಲಿದೆ. ಓ ಇದ್ದ, ಓಕೆ ಓಕೆ ಓಕೆ. ಜನ ತುಂಬಿ ತುಳುಕ್ತಾ ಇದ್ದಾರೆ. ಓಹೋ, ಜನ ಸಾಗರ. ಯಾವುದಿದು? ವೆಂಕಟೇಶ್ವರ ಕಾಫಿ ಬಾರ್. ಬೇಜಾನ್ ಜನ ಇದ್ದಾರೆ ಇಲ್ಲಿ, ಯಾವಾಗಲೂ ಜನ ಇರ್ತಾರೆ ಗುರು. ಲಕ್ಷ್ಮೀ ವೆಂಕಟೇಶ್ವರ ಕಾಫಿ ಬಾರಲ್ಲಿ ತಿಂಡಿ ಆಯಿತು. ಇವಾಗ ಸ್ಟಿಕ್ಕರಿಂಗ್ ಅಂಗಡಿಗೆ ಹೋಗ್ಬೇಕಂತೆ. ಬನ್ನಿ ಹೋಗೋಣ. ಹೆವಿ ಸೌಂಡ್ ಬರೋದಿದು. ಬಂದ್ಬಿಡೋಣ, ಒಟ್ಟಿಗೆ ಹೋಗೋಣ ಬಾ. ನೋಡ್ರಿ, ಇದೆ 390 ಹೇಳಿದ್ದು ನಾನು. ಆಗಲೇ 5,000 ಓಡ್ಬಿಡೈತೆ ಅಂತ. ಸೆಕೆಂಡ್ ಸರ್ವಿಸಿಗೆ ಬಂದೈತೆ ಆಗಲೇ ಗಾಡಿ ಇದು. ನಾವಿವಾಗ ಬನಶಂಕರಲ್ಲಿದ್ದೀವಿ. ಸೊ ಆ ಸ್ಟೋರ್ಸ್ ಎಲ್ಲ, ಶೋರೂಮ್ಸ್ ಎಲ್ಲ ಇಲ್ಲಿಲ್ಲೇ ಇದ್ದಾವೆ. ಒಂದು 5-6 ಕಿಲೋಮೀಟ್ರ್ ಇಲ್ಲ 10 ಕಿಲೋಮೀಟ್ರ್, ನಾಟ್ 10 ಕಿಲೋಮೀಟ್ರ್ ಇಲ್ಲ ಅನಿಸುತ್ತೆ, ಒಂದು 5-6 ಕಿಲೋಮೀಟ್ರ್ ರೇಡಿಯಸ್ ಎಲ್ಲ ಇದ್ದಾವೆ. ನಾನು HTR ಮಾಡ್ಸನ್ನು ಚೆಕ್ ಮಾಡಿದೆ, ಅದನ್ನು ಒಂದು 5 ಕಿಲೋಮೀಟ್ರ್ ರೇಂಜೆಲ್ಲ ಇದೆ. ಇದು 390 ಹಿಂದೆಗಡೆ ಫುಲ್ ಸಣ್ಣ ಮಾಡಿಬಿಟ್ಟಿದ್ದಾನೆ. ಅಯ್ಯೋ, ಡಬಲ್ ಮೀನಿಂಗು ಸರ್. ಫುಲ್ ಸ್ಲೀಕ್ ಆಗೈತೆ ಹಿಂದೆಗಡೆ. ಏಯ್ ಮಾಮ್, ಪೆಟ್ರೋಲ್ ಹಾಕ್ಸ್ಬೇಕು. ಪೆಟ್ರೋಲ್ ಇಲ್ಲ, ಹಾಕ್ಸಿಲ್ಲ ಗುರು. ನಿಮ್ಮ ಮಳೆ ಏರಿಯಾ ತಾನೇ ಇದು? ಹಾಂ. ಗಾಡಿ ನನ್ನ ಮಕ್ಕಳ ಅಂದರೆ ಏನು ಗೊತ್ತಾ, ಅವರೇ ಓಡಾಡಬೇಕು, ಬೇರೆಯವ್ರು ಯಾರು ಓಡಾಡೋಂಗಿಲ್ಲ ರೋಡಲ್ಲಿ. ಓ ರಾಯರ ಮಠ, ರಾಯರೇ ಕಾಪಾಡಿ ರಾಯರೇ. ಅದೇನೋ ಗೊತ್ತಿಲ್ಲ, ರಾಯರು ನೋಡ್ಬಿಟ್ರೆ ಮನ್ಸಿಗೆ ಅದೇನೋ ಖುಷಿ, ನೆಮ್ಮದಿ ಗುರು. ನೋಡು ಗುರು, ಆಫ್ ರೋಡ್ ಅಡ್ವೆಂಚರ್ ಬೈಕು ಇದು. ಆ್ಯಕ್ಚುಲಿ ಆಫ್ ರೋಡ್ಗೂ ಮಾಡಿದ್ದಾರೆ, ಆರಾಮಾಗಿ ಹತ್ತಿಸ್ಕೊಂಡು ಹೋಗ್ತಾನೆ. ನಮ್ಮ ಗಾಡಿ ಏನು ಕಮ್ಮಿ ಇಲ್ಲ ಗುರು. ನೀನು ಎಲ್ಲಿ ಕೇಳ್ತೀಯ ಅಲ್ಲಿ ಹೋಗುತ್ತೆ. ನೀನು ಓಡ್ಸೋಕ್ಕೆ ದಮ್ ಇರಬೇಕಷ್ಟೆ. ದಮ್ ಬೇಕಲ್ಲ, ನೀನು ಓಡ್ಸೋಕ್ಕೆ ಗೊತ್ತಿರಬೇಕಷ್ಟೆ. ಎಲ್ಲ ದಾರಿ ಕಳ್ಕೊಂಡ. ಏನೋ ಹೇಳಕ್ಕೆ ಬಂದ ಪಾಪ, ಹಿಂದೆ ಅವನ ಹಿಂಸೆ ಕೊಟ್ಬಿಡ. ತಡಿ ಅವನು ಹೋಗ್ಲಿ. ಹಳೇಡು ಹಾಸ್ಟೆಲ್ ಅಂತೆ ಬಂಕು. ಜಾಗ ಎಲ್ಲೈತಣ್ಣ ಓಕೆ. ಪೆಟ್ರೋಲ್ ತುಂಬಿ ತೊಳಗ್ತಾ ಇದೆ. ನನ್ನ ಗಾಡಿಲಲ್ಲ, ಬಂಕಲ್ಲಿ. ಬರೀ ಇಂಥದೆಯಾ? 0 ತೋರಿಸ್ಲಿಲ್ಲ. ನಮ್ಮದು ಬ್ರೇಕ್ಫಾಸ್ಟ್ ಆಯಿತು, ನನ್ನ ಡಾರ್ಲಿಂಗ್ದು ಬ್ರೇಕ್ಫಾಸ್ಟ್ ಆಯಿತು. ಜಿಂಕೆ ಇವಾಗ ಕಂಟ್ರಿ ಮ್ಯಾನ್. ನೋಡುಗರು ಗಾಡಿಗಳು ಸೆಕೆಂಡ್ ಹ್ಯಾಂಡ್ ಶೋರೂಮಲ್ಲಾದರೂ ಒಂದು ಗಾಡಿ ಎತ್ಕೊಂಡ್ಬಿಡ್ಬೇಕು. ಮಿನಿ ಕೂಪರ್ ಅಲ್ಲ, ಬೇರೆ ಯಾವುದಾದ್ರು ಆ ಲಕ್ಸುರಿ ಸೆಗ್ಮೆಂಟ್ಗಳೆಲ್ಲ ಒಂದ್ಸಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಗುರು. ಸೊ ಹಿಯರ್ ವಿ ಆರ್ ಸ್ಟಿಕ್ಕರ್ ಶಾಪು. ಓಕೆ. ಓ ವಾಶ್ ಮಾಡಿಸ್ಕೊಂಬರ್ಬೇಕಂತೆ. ಓಯ್ ಸ್ನಾನ ಮಾಡ್ಕೊಂಬಂದ್ರಾ? ನಡಿ ಬಾ. ನಾನಾ ಫಸ್ಟ್ ನಿಂದ ಆಗಲಿ ಬಾ, ಆಮೇಲೆ ನೋಡೋಣ. ಈ ಥರ ಆಟಗಳು ಆಡೋಣ, ಚೆನ್ನಾಗಿ ಆಡ್ತೀವಿ. ಇಂಡಿಕೇಟ್ರ್ ಹಾಕೋ ಶಿಷ್ಯ, ನಾನೇ ಜಾಗ ಬಿಟ್ಬಿಡ್ತೀನಿ. ಅದು ಗಾಡಿ ಫುಲ್ ಗಲೀಜಾಗಿತ್ತಲ್ಲ, ಸೊ ಸ್ನಾನ ಮಾಡಿಸ್ಕೊಂಬ ಅಂತ ಕಳಿಸಿದ್ದಾರೆ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವ್ರ ರೋಡು ಕೇಳಿದ್ದೆ, ಇವತ್ತು ಬಂದ್ಬಿಟ್ಟಿದ್ದೀನಿ. ಸೊ ಗಾಡಿ ವಾಷಿಂಗ್ ಆಯಿತು, ರ್ಯಾಂಪ್ಗೆ ಹಾಕೊಂಡವ್ರೆ ಗಾಡಿನ. ಅಲ್ಲಿ ಕಿತ್ತೋಗಿರೋ ಸ್ಟಿಕ್ಕರ್ಸ್ಗಳನ್ನೆಲ್ಲ ಇವಾಗ ಬಿಚ್ಬಿಟ್ಟು ಹೊಸದು ಹಾಕ್ತಾರೆ. ಸ್ನೇಹಿತರೆ, ಇದು ಸ್ಟಿಕ್ಕರ್ ಶಾಪ್ದು ಲೊಕೇಶನ್ ಹಾಕಿರ್ತೀನಿ. ಇನ್ ಕೇಸ್ ಯಾರಾದರೂ ಗಾಡಿ ಸ್ಟಿಕ್ಕರಿಂಗ್ ಮಾಡಿಸ್ಬೇಕಂತಂದರೆ ಬನ್ನಿರಿ ಈ ಕಡೆ. ತೋರಿಸಿ, ಎಲ್ಲಿ ಸ್ಟಿಕ್ಕರ್ ಇದ್ದಿರೋದು? ಇಲ್ಲಿ ಅಲ್ಲೇ ಇದ್ದ. ಇಲ್ಲಿ ಹಿಂಗೆ ಕಾರ್ನರ್ಸು ಮತ್ತು ಇಲ್ಲಿ
ಓಕೆ ಓಕೆ ಓಕೆ. ಸೊ ಇದನ್ನೆಲ್ಲ ಎತ್ಬಿಟ್ಟು ಇವಾಗ ನಾವು ಬೇರೆದು ಹಾಕ್ತಾರೆ. ಪ್ರೈಮರ್ ಹಾಕಿದ್ರು, ಹಾಂ ಇದಕ್ಕೆ ಪ್ರೈಮರ್ ಇಲ್ದಂಗೆ ಹಾಕಿದ್ರು, ಮೋಸ್ಟ್ಲಿ ಅದಕ್ಕೆ ಬರ್ತಾ ಇದೆ. ಹಾಂ ಅದಕ್ಕೆ ರೀಪ್ಲೇಸ್ ಮಾಡ್ಕೊಡ್ತಾ ಇದ್ರು. HTR ಮಾಡ್ಸ್ಗೆ 3 ಸಲ ಹೋಗಿದ್ದೀವಿ. 3 ಸಲ ಬೇಕಾರ್ ಸರ್ವೀಸು. ನೋಡಿ ಚೈನ್ ಸ್ಪಾಕೆಟ್ನ ಎತ್ಕೊಂಡ್ಬರ್ತಾ ಇದ್ದೀನಿ ನಾನು. ಏನಕ್ಕೆ ಅಂದರೆ 1 ಅವರ್ 2 ಅವರ್ ಆಗುತ್ತಂತೆ. 1 ಅವರ್ 2 ಅವರ್ ಗಂಟೆ ಅಲ್ಲೇ ಕೂತ್ಕೊಳ್ಳೋಕ್ಕಾಗುತ್ತಾ ಗುರು? ಚೈನ್ ಸ್ಪಾಕೆಟು ಇದ್ದಿಲ್ಲ ಅವ್ರ ಹತ್ರ, ಶೋರೂಮಲ್ಲಿ ಇರಲಿಲ್ಲ. HTR ಮಾಡ್ಸ್ ಅವ್ರದ್ದು ಆರ್ಟಿಸ್ಟ್ರಿ ಅಂತ ಒಂದು ಇದಿದೆ ಶೋರೂಮ್, ಇದು ಸರ್ವಿಸ್ ಸೆಂಟ್ರ್ ಇದೆ. ಅಲ್ಲೋದ್ವಿ, ಅಲ್ಲಿಂದ ಅವ್ರು ತರಿಸ್ಕೊಟ್ಟಿದ್ದಪ್ಪ. ಆಮೇಲೆ ಒಂದು LED ಇಂಡಿಕೇಟರ್ ತೊಗೊಳ್ಳೋಣ ಅಂತಂದರೆ ಒಂದೇ ಒಂದು ಪೇರ್ ಇದೆಯಂತೆ. ಗುರು ಒಂದೇ ಒಂದು ಪೇರ್ ಇಟ್ಕೊಂಡು ಏನು ಮಾಡಲಿ ಗುರು ನಾನು? ಏನು ಒಂದೇ ಒಂದು ಸೈಡ್ ಹಾಕೊಳಕ್ಕಾಗುತ್ತೇನೋ? ನೆಟ್ಟಿಗೆ ಮಾತಾಡ್ಸೋರು ಇಲ್ಲ ಅಲ್ಲಿ. ಈ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದ್ರೆ ಅವ್ರು ಕೊಡೋ ಬಿಲ್ಡಪ್ಗೆ ಏನು ಮಾಡೋಣ? ಇವಾಗ ಹೋಗ್ಬಿಟ್ಟು ಮನೆ ಹತ್ರ ಎಲ್ಲಾದರೂ ಹಾಕ್ಸ್ಬೇಕು. ತಾತ ಏನ ತಾತನಾಗೆಲ್ಲ ಅಂತಾರೇನೋ ಮರ್ಯಾದೆ ಇಲ್ದೆ. ಅಜ್ಜಿ ಇನ್ನೂ 15 ಕಿಲೋಮೀಟ್ರ್ ಇದೆ ನಮ್ಮ ಮನೆ. ಹೋಗ್ತಾ ಇರಬೇಕು ಸುಮ್ಮನೆ. ನಾನು ಜಾಕೆಟ್ ಬೇರೆ ಹಾಕೊಂಬರಲಿಲ್ಲ, ಫುಲ್ ಹೆವಿ ಚಳಿ ಆಗ್ತೈತಿ ವೆದರ್ಗೆ. ಅದು ಈ ಜಯನಗರೆಲ್ಲ ಬರೇ ಮರಗಳ. ಬೆಳಿಗ್ಗೆಯಿಂದ ಸುತ್ತಾಡ್ತಾ ಇದ್ದೀವಿ ಇಲ್ಲಿ, ಒಂಚೂರು ಸ್ಟ್ರೈನ್ ಆಗಿಲ್ಲ ಗುರು. ರೋಡೆಲ್ಲ ಚೆನ್ನಾಗಿದೆ, ಧೂಳಿಲ್ಲ. ನಮ್ಮ ಆಗಿನ ಕಾಲದ ತಾತ ಮುತ್ತಾದ್ರೆ ಯಾರಾದರೂ ಇಲ್ಲೊಂದು 2-3 ಸೈಟ್ ಮಾಡಿಬಿಟ್ಟಿದ್ದಿದ್ರೆ ಒಂಚೂರು ಜಾಗ ಬಿಡಲ್ಲ, ಹೊಂಟೋಯ್ತೀನಿ ನಾನು. ಚೇಂಜ್ ಇಲ್ಲಕ್ಕ ಪಾಪ ಗುರು, ಅವ್ರದ್ದು ಒಂದು ಜೀವನ. ದುಡ್ಡಿದ್ರೆ ಕೊಡೋಣ, ಇಲ್ಲ ಅಂದರೆ ಇಲ್ಲ ಅಂತ ಹೇಳೋಣ. ಬೈಯೋದು ದ್ವೇಷ ಮಾಡೋದು ಎಲ್ಲ ಬೇಡ, ಅವರು ಮನುಷ್ಯನೇ. ಯಾವುದೋ ಇದು ಒಂಟಿ ಸಲಗ ಕರೆಕ್ಟಾಗಿ ಡಿವೈಡರ್ ಲೈನ್ ಮೇಲೆ ನಿಂತೈತೆ. ಮಕ್ಕಳುಗಳು ಆ ಕಡೆ ಈ ಕಡೆ ನೋಡಲ್ಲ, ಅವರೇನೋ ಆಟ ಆಡೋ ಮೂಡಲ್ಲಿ ಇರ್ತಾರೆ. ಒಂದು ಪುಸುಕ್ಕಂತ ಓಡ್ಕೊಂಡ್ಬಿಡ್ತಾರೆ. ಟಚ್ಗೆ ಆಗೋಯ್ತು ಅಂತ ಇಟ್ಕೋ ಅಷ್ಟೇ. ಅಯ್ಯೋ, ಯಾವ ರೋಡಲ್ಲಿ ಹೋಯ್ತಾ ಏನೋ ಈ ಗೂಗಲ್ ಮ್ಯಾಪು. ನಾನು ನೋಡಪ್ಪ ಹೋಗೋಂಥರನೇ ಹೋಗ್ಬಿಡ್ತಾನೆ. ನಿಲ್ಲಿಸ್ದ ಓಕೆ, ನಾವು ಬ್ರೇಕ್ ಲೈಟ್ ಆರ ಗೊತ್ತಾಗ್ಬೇಕು ತಾನೆ, ನಮಗೆ ಕನ್ಸ ಬಿದ್ದಿರುತ್ತೆ. ಯಾರೋ ಆಟೋದವನು ಅಪರೂಪಕ್ಕೆ ಇಂಡಿಕೇಟರ್ ಹಾಕ್ಬಿಟ್ಟಾಗರು. ಸಲಾಮ್ ನಿಂಗೊಂದು. ಓಕೆ ಸ್ನೇಹಿತರೆ, ಇನ್ನೇನು ನಮ್ಮ ಮನೆ ಬಂತು. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ನಾನು ಈ ಚೈನ್ ಸ್ಪಾಕೆಟ್ ಚೇಂಜ್ ಮಾಡಿಸೋದನ್ನ ಮತ್ತೆ ಹೆಂಗೆ ಕಾಣಿಸುತ್ತೆ ಅಂತ ವಿಡಿಯೋದಲ್ಲಿ ಹಾಕ್ತೀನಿ. ಗ್ರೀಸ್ ಏನದು?